ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ FP1 ಎಕ್ಸಾಮ್ಗೆ ಗಣಿತ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FP1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಮ ಒಂದು FP1 ಎಕ್ಸಾಮ್ನ ಗಣಿತ ವಿಷಯದ ಪ್ಯಾಟರ್ನ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಓಕೆನಾ? ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮದು 9th ಅನ್ನಲ್ ಎಕ್ಸಾಮ್ ಮುಗಿಯವರೆಗೆ, SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೊಂದು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗಿ ಆಗ್ತದೆ. ಮಾಡಿದಾರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಇದು ನಿಮ್ಮದು 2ನೇ ಸೆಟ್. ಇದು 1ನೇ ಸೆಟ್ಟಿಗೆಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ರೂಪನಾತ್ಮಕ ಮೌಲ್ಯಮಾಪನ 1 LB ಆಧಾರಿತ ತರಗತಿ 9 ವಿಷಯ ಗಣಿತ, ಅಂಕಗಳು 20, ಸಮಯ 45 ನಿಮಿಷ. 1ನೇ ಮೇಲೆ ನಿಮಗೆ 3 ಬಹು ಆಯ್ಕೆ ಕೊಟ್ಟಿದ್ದಾರೆ. ಬಹು ಆಯ್ಕೆ ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 1, ಈ ಕೆಳಗಿನಗಳಲ್ಲಿ ಅಭಾಗದ ಸಂಖ್ಯೆಯು. ಸುಲಭವಾದ ಪ್ರಶ್ನೆ ಕೇಳಿದರೆ ಅಭಾಗದ ಸಂಖ್ಯೆ. ಆಪ್ಷನ್ ಎ √49, ಆಪ್ಷನ್ ಬಿ 4/3, ಆಪ್ಷನ್ ಸಿ 5 and 478, ಆಪ್ಷನ್ ಡಿ √13. ಗೆಸ್ ಮಾಡಿ, ನಾನು ಆನ್ಸರ್ ಹೇಳ್ತೀನಿ, ನೀವು ಗೆಸ್ ಮಾಡಿ ಯಾವುದಾಗ್ಬೋದು. 1ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ √13 ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿಯ ಕೇಳಿದ್ದಾರೆ. ಆಪ್ಷನ್ ಎ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಏಕಪದೋಕ್ತಿ, ದ್ವಿಪದೋಕ್ತಿ. 2ನೇ ಕ್ವಶನ್ಗೆ ಆನ್ಸರ್ ಏನಾಗ್ಬೋದು? ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ ಸರಿಯಾದ ಉತ್ತರ. ಕೊಟ್ಟಿದ್ದಾರೆ ವಿವರ ನೋಡಿ. ಘಾತ 2 ಇರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಎನ್ನುತ್ತಾರೆ. ಇನ್ನು ಪ್ರಶ್ನೆಗೆ 3, X- ಅಕ್ಷದ ಮೇಲಿನ ಎಲ್ಲ ಬಿಂದುಗಳ Y- ನಿರ್ದೇಶಾಂಕಗಳು ಏನಾಗ್ತದೆ? ಆಪ್ಷನ್ ಎ 1, ಆಪ್ಷನ್ ಬಿ -1, ಆಪ್ಷನ್ ಸಿ 2, ಆಪ್ಷನ್ ಡಿ 0. 3ನೇ ಕ್ವಶನಿಗೆ ಆನ್ಸರ್ ಯಾವುದಾಗ್ಬೋದು? ಆಪ್ಷನ್ ಡಿ 0 ಅಂತ ನೋಡಿ. ಟ್ರೈ ಮಾಡಿ, ಬುಕ್ಕಲ್ಲಿ ಸಾಲ್ವ್ ಮಾಡಿ, ಸಾಲ್ವ್ ಮಾಡಿ ಉತ್ತರ ಚೆಕ್ ಮಾಡ್ಕೊಳ್ಳಿ. ಇನ್ನು 4ನೇ ಕ್ವಶನ್ನು, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ನಾನು ಜಸ್ಟ್ ನಿಮಗೆ ಮೇನ್ ಆನ್ಸರ್ ಹೇಳ್ತೀನಿ, ನೀವು ಬುಕ್ಕಲ್ಲಿ ಸಾಲ್ವ್ ಮಾಡಿಬಿಟ್ಟು ಉತ್ತರ ಚೆಕ್ ಮಾಡ್ಕೊಳ್ಳಿ. 1ನೇ ಪ್ರಶ್ನೆ, 6√5 2√5ರಿಂದ ಗುಣಿಸಬೇಕು. ಏನಾಗ್ಬೋದು ಆನ್ಸರು? ಉತ್ತರ 60 ಬರ್ತದೆ ನೋಡಿ, 60 ಬರ್ತದೆ. ಕೆಳಗಡೆ ಲೆಕ್ಕ ಇದೆ ನೋಡಿ. ಸೊ 6 × 2 √5 × 5, 12 × 50 ಮಾಡಿದಾಗ 5 ಮಾಡಿದಾಗ 60 ಬರ್ತದೆ. ಬುಕ್ಕಲ್ಲಿ ಟ್ರೈ ಮಾಡಿ ನೀವು, ಆಮೇಲೆ ಉತ್ತರ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 5, ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ. ಶೇಷ ಪ್ರಮೇಯದ ಹೇಳಿಕೆ ಸಾಧಾರಣ ಪ್ರಶ್ನೆ. ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ. ಉತ್ತರ: ಒಂದು ಬಹುಪದೋಕ್ತಿ φ(x) ಅನ್ನು x - a ಎಂಬ ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಶೇಷವು π ಆಗಿರುತ್ತದೆ. ಇನ್ನು 6ನೇ ಪ್ರಶ್ನೆ, r, -3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಕ ಸೂಚಕಗಳನ್ನು ಬರೆಯಿರಿ. ಕ್ಷಿತಿಕನ ಇದು 6ನೇ ಪ್ರಶ್ನೆ. ಕ್ಷಿತಿಜ ಆಗಬೇಕು, ಅದು ಕ್ಷಿತಿಜ ಆಗ್ತದೆ ನೋಡಿ. 6 ಲಂಬ ಸೂಚಕ, y ನಿರ್ದೇಶಾಂಕ 3. ಇನ್ನು ನೆಕ್ಸ್ಟ್ ಮೇನು, 3ನೇ ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರ್ತವೆ ಬರೆಯಿರಿ.
ಆನ್ಸರ್ ಏನಾಗ್ಬೋದು? -3,5 ಎರಡನೇ ಚತುರ್ಥಕ, 2, -2 ನಾಲ್ಕನೇ ಚತುರ್ಥಕ, -3,0 x - ಅಕ್ಷದ ಮೇಲೆ, -4, -6 ಮೂರನೇ ಚತುರ್ಥಕ. ಇನ್ನು 8ನೇ ಪ್ರಶ್ನೆ, P/Q ರೂಪದಲ್ಲಿ ವ್ಯಕ್ತಪಡಿಸಿ. ನೋಡಿ ಎಷ್ಟಾಗ್ಬೋದು ಆನ್ಸರು? 14/11 ಬರ್ತದೆ ನೋಡಿ, ಟ್ರೈ ಮಾಡಿ ಇನ್ನು ಬುಕ್ಕಲ್ಲಿ. ನೆಕ್ಸ್ಟು 4th ನಾನು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 9ನೇದು √3 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು ನೋಡಿ, ಪ್ರತಿನಿಧಿಸಿ ನೀವು ಪೈಥಾಗರಸ್ ಪ್ರಮೇಯದಂತೆ ಬಿಡಿಸಬೇಕು. ಮೊದಲು ಸಂಖ್ಯಾ ರೇಖೆ ಮೇಲೆ √2 ಗುರುತಿಸಿ, ನಂತರ ಅದಕ್ಕೆ ಲಂಬವಾಗಿ ಒಂದು ಮಾನ ದೂರ ಎಳೆದು ಕರ್ಣವನ್ನು ಎಳೆದಾಗ √3 ದೊರೆಯುತ್ತದೆ. √3 ಬರ್ತದೆ ಅಂತ ನೋಡಿ, ಅದೇ ಪ್ರತಿನಿಧಿಸಬೇಕು. 3 ಮರ್ಸಿ ಕೇಳಿದ್ರೆ ನೋಡ್ಕೊಳ್ಳಿ. ಇನ್ನು 10ನೇ ಪ್ರಶ್ನೆ, ಆಯತ ಘನಾಕೃತಿಯ ತೊಟ್ಟಿಯ ಘನಫಲ ಕಂಡುಹಿಡಿಯಿರಿ. ಕ್ವಶನ್ ಹಂಗೆ ಕೊಟ್ಟಿದ್ದಾರೆ ನೋಡೋಣ. 10ನೇದು ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ ಕೊಟ್ಟಿದ್ದಾರೆ. x+10, x+4 ಮತ್ತು x - 6. ಆದರೆ ಆ ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ. ತೊಟ್ಟಿಯ ಘನಫಲ ಉತ್ತರ ನೋಡ್ಕೊಳ್ಳಿ. ಎಲ್ಲೋಯ್ತು ಆನ್ಸರು? ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಆಗಿವೆ, ಅಂದರೆ ಕ್ವಶನ್ ಹಿಂದೆ ಮುಂದಾಗಿವೆ. ಅಲ್ಲಿ ಸೀರಿಯಸ್ ಆಗಿವೆ, ಇಲ್ಲಿ ನಂಬರ್ ವೈಸ್ ಆಗಿವೆ ಅಷ್ಟೇ. ನೋಡಿ ಎಷ್ಟಾಗ್ಬೋದು ಆನ್ಸರು? ಘನಫಲ 240 ಘನಮೂಲಗಳು ಅಂತ ನೋಡಿ. ನೀವು ಬುಕ್ಕಲ್ಲಿ ಟ್ರೈ ಮಾಡಿ ಉತ್ತರ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗೆ ನೀಡಿರುವ ಹೇಳಿಕೆಗಳು ಸರಿ ಅಥವಾ ತಪ್ಪೆಂದು ಹೇಳಿ ಕಾರಣ ಕೊಡಿ. ಸರಿ ಅಥವಾ ತಪ್ಪು ಅಂತ ಹೇಳಬೇಕು. ಸಾಧಾರಣ ಪ್ರಶ್ನೆ, 4 ಮಾರ್ಕ್ಸಿಗೆ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಯಾವುದಕ್ಕೂ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿದೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ. ಪ್ರತಿಯೊಂದು ಅಭಾಗದ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಎಲ್ಲ ಧನಾತ್ಮಕ ಪೂರ್ಣಾಂಕಗಳು ವರ್ಗಮೂಲಗಳು ಅಭಾಗದ ಸಂಖ್ಯೆಯಾಗಿದೆ. ಏನಾಗ್ಬೋದು ಆನ್ಸರ್ಗಳು? 1ನೇದು ಸರಿ ನೋಡಿ, ಸರಿ, ಏಕೆಂದರೆ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸೇರಿವೆ. 2ನೇದು ತಪ್ಪು, ಏಕೆಂದರೆ ಪೂರ್ಣಾಂಕಗಳು ಋಣಾತ್ಮಕ ಸಂಖ್ಯೆಗಳನ್ನು ಹೊಂದಿರುತ್ತವೆ, ಆದರೆ ಪೂರ್ಣ ಸಂಖ್ಯೆಗಳು ಧನಾತ್ಮಕ ಮಾತ್ರವಾಗಿವೆ. 3ನೇದು ಕೂಡ ತಪ್ಪು, ಅಭಾಗದ ಸಂಖ್ಯೆಗಳು P/Q ರೂಪದಲ್ಲಿ ಬರೆಯಲಾಗದ ವಾಸ್ತವ ಸಂಖ್ಯೆಗಳಾಗಿವೆ. 4ನೇದು ಕೂಡ ತಪ್ಪು, ಯಾಕೆ? ಉದಾಹರಣೆ √4 = 2, ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ನೋಡ್ಕೊಳ್ಳಿ, ಸ್ವಲ್ಪ ಮಿಸ್ಟೇಕ್ ಆಗಿರ್ತವೆ. ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿ ಕಮೆಂಟ್ ಹಾಕಿ. ನೀವು ಆಲ್ಮೋಸ್ಟ್ ಕರೆಕ್ಟಿವ್ ಅನ್ಕೋತೀನಿ, ಮಿಸ್ಟೇಕ್ ಆಗಿ ಕಮೆಂಟ್ ಹಾಕಿ. ನಿಮ್ಮ ಬುಕ್ಕಲ್ಲಿ ಸಾಲ್ವ್ ಮಾಡಿ ಯಾವುದು ಕ್ವಶನ್ ಮಿಸ್ಟೇಕ್ ಆಗಿ ಕಮೆಂಟ್ ಹಾಕಿ, ಅದನ್ನು ನಾನು ಕಮೆಂಟಲ್ಲಿ ಫಿನ್ ಮಾಡ್ತೀನಿ. ಓಕೆನಾ? ಇಷ್ಟಾದರೆ ಒಂದು FN ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಈಗ ನಾನು ನಿಮಗೆ FN ಎಕ್ಸಾಮ್ಗೆ 1ನೇ ಸೆಟ್ ಗಣಿತ ಹಾಕಿದ್ದೀನಿ. ಆ ಸೆಟ್ ನೋಡಿ ಮಿಸ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಬರ್ತಾ ಅಂತ ಹೇಳಿದ್ದೀನಿ, ನೋಡ್ಕೊಳ್ಳಿ. ಇದು 2ನೇ ಸೆಟ್ಟು. ಸಾಧ್ಯ ಆದರೆ ಇನ್ನೊಂದು ಸೆಟ್ ಹಾಕ್ತೀನಿ, ಇನ್ನೊಂದು ಸೆಟ್ಟು ಸಾಧ್ಯ ಹಾಕ್ತೀನಿ. ಆಲ್ಮೋಸ್ಟು 2-3 ಸೆಟ್ ಹಾಕಿರ್ತೀನಿ ಚಾನಲಲ್ಲಿ, ನೋಡ್ಕೊಳ್ಳಿ. ಮತ್ತು ಇಲ್ಲಿ ಮಿಸ್ಟೇಕ್ ಆಗಿದ್ರೆ ಏನೇ ಡೌಟ್ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.